ಇನ್ನು ವಿಜಯಪುರದಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸಿಗಲ್ಲ ಅನ್ನುವಂಥ ಭಯದಿಂದ ಗ್ಯಾಸ್ ಏಜೆನ್ಸಿ ಬಳಿ ಜಮಾಯಿಸ್ತಾ ಇದ್ದಾರೆ. ಇದ್ದಬದ್ದ ಕೆಲಸಗಳನ್ನೆಲ್ಲ ಬಿಟ್ಟು ಸಿಲಿಂಡರ್ಗಾಗಿ ಕ್ಯೂ ನಿಲ್ತಾ ಇದ್ದಾರೆ ಜನ. ವಿಜಯಪುರದ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಭಾರತ್ ಗ್ಯಾಸ್ ಬಳಿ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಸರತಿ ಸಾಲಲ್ಲಿ ನಿಂತಿದ್ದಾರೆ 200ರಿಂದ 300 ಜನ. ಸರ್ಕಾರ ಹೇಳಿದೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಸಮಸ್ಯೆಗಳಾಗಲ್ಲ ಅಂತ. ಜನ ನಂಬೋದಕ್ಕೆ ತಯಾರಿಲ್ಲ. ಇವತ್ತು ಹೇಳುತ್ತೆ ಸರ್ಕಾರ ಪ್ರಾಬ್ಲಮ್ ಆಗಲ್ಲ ಅಂತ, ನಾಳೆ ಎಲ್ಲಾದ್ರೂ ಆದ್ರೆ ಅದಕ್ಕೆ ಈಗಲೇ ತಂದಿಟ್ಕೊಳ್ಳೋಣ ಮನೆಯಲ್ಲಿ ಅಂತ. ವಿಜಯಪುರದಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ ಜನ 200ರಿಂದ 300 ಜನ. ಗ್ಯಾಸ್ ಸಿಲಿಂಡರ್ನೊಂದಿಗೆ, ಖಾಲಿ ಗ್ಯಾಸ್ ಸಿಲಿಂಡರ್ನೊಂದಿಗೆ ಕಾಯ್ತಾ ಇರೋದು. ಭಾರತ್ ಗ್ಯಾಸ್ ಏಜೆನ್ಸಿ ಇದು. ಜನ ಖಾಲಿ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಕಾಯ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದೆ. ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊಡ್ತಿಲ್ಲ, ಕಾರಣ ಗೃಹ ಬಳಕೆಯಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ. ಈಗ ನೋಡಿದ್ರೆ ಜನ ಪ್ರಾಬ್ಲಮ್ ಆಗಬಹುದು ಮುಂದಕ್ಕೆ, ಸಮಸ್ಯೆ ಆಗಬಹುದು ಮುಂದಕ್ಕೆ ಅಂತ ಭಾವಿಸಿ ಈಗಿನಿಂದ ಈಗಲೇ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇರೋದು. ಇದೇನಿದೆಪ್ಪ ಅಂದರೆ ಗ್ಯಾಸಿನ ಬಗ್ಗೆ ಸಾಕಷ್ಟು ಚಲ್ತಾವ ಸಾಕಷ್ಟು ನಡೆದಿದೆ. ದಾನ್ಲೆ ಪಾಳಿ ಹಚ್ಚಾಕತ್ತಾರ. ಮುಂಜಾನೆ 5 ಗಂಟೆಗೆ ಪಾಳಿ ಹಚ್ಚಿದವರು ಸಾಕಷ್ಟು ಜನ ಗ್ಯಾಸ್ ಇಲ್ದಕ್ಕೆ ಅಡ್ಡಾಡಕತ್ತಾರ. ಗ್ಯಾಸಿನ ಬಗ್ಗೆ ಭಾಳ ತೊಂದರೆ ಬರ್ತಿದೆ. ಇದೇ ರೀತಿ ಹಿಂಗಾದ್ರೆ ಮುಂದೆ ಹೆಂಗೆ ನಮ್ಮ ಜೀವನ ಅನ್ನುವಂಥದ್ದು ನಮಗೂ ಒಂದು ಕಲ್ಪನೆ ಬಂದಿರ್ತಿದೆ. ಇದಕ್ಕೆ ನೀವು ಒಂದು ಏನಾದ್ರು ಸುಧಾರಣೆ ಮಾಡಬೇಕು. ಮತ್ತು ಮೇಲಾಗಿ ಇದೇ ರೀತಿ ಎಲ್ಲನೂ ದಿನಬಳಕೆ ವಸ್ತು ಎಲ್ಲನೂ ತುಟ್ಟಿ ಆದ್ರಪ್ಪ ಅಂದ್ರೆ ಮುಂದೆ ಬಡವ್ರು ಹೆಂಗೆ ಬಾಳ್ಬೇಕು, ಹೆಂಗಿರಬೇಕು, ಜಗತ್ತಿನಾಗ ಹೆಂಗೆ ಇರಬೇಕು ಅನ್ನುವಂಥದ್ದು ಅವರು ಎಲ್ಲರಿಗೂ ಬರಬೇಕು. ಆದರೆ ಇಲ್ಲಿ ಏನೋ ಅವರು ಇದ್ರ ಒಳಗೆ ಆಗಿರ್ಬೋದು. ಅದನ್ನು ಸಮಯ ಪಡ್ಕೊಂಡು ಕೆಲಸ ಅದನ್ನು ಸರಳ ಮಾಡ್ಕೊಂಡು ಎಲ್ಲರಿಗೂ ಸಹಕಾರ್ಯ ಸಿಗುವಂಥದ್ದು ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂತ ನಮ್ಮ ವಿಚಾರ ಇದೆ. ಅದೊಂಕ 100ಕ್ಕೆ 100 1000 ರೂಪಾಯಿ ಗ್ಯಾಸಿಗೆ ಕೊಡಾಕತ್ತೀವಿ ಸರ್. 500 ರೂಪಾಯಿ ನಮ್ಮ ಪಗಾರ ಹೊಂಟೈತಿ. ಟೈಮ್ ಎಷ್ಟು ಮತ್ತು ಮನ್ಯಾಗ ಅಡುಗೆ ಮಾಡೋಕೆ ಒಬ್ಬರು ಮನ್ಯಾಗ 1 ಹಾಕಿರ್ತಾವೆ 2 ಹಾಕಿರ್ತಾವೆ. ಅವ್ರಿಗೂ ಭಾಳ ತೊಂದರೆ ಆಗುತ್ತೆ. ಎಲ್ಲ ಸಾರ್ವಜನಿಕ, ಎಲ್ಲ ಪಬ್ಲಿಕ್, ಇಡೀ ಕರ್ನಾಟಕದಲ್ಲಿ ಎಲ್ಲ ಪಬ್ಲಿಕ್ಗೂ ಭಾಳ ತೊಂದರೆ ಆಗ್ತಿದೆ. ಇದೇನಿದೆಪ್ಪ ಅಂದರೆ ಗ್ಯಾಸಿನ ಬಗ್ಗೆ ಸಾಕಷ್ಟು ಚಲ್ತಾವ ಸಾಕಷ್ಟು ನಡೆದಿದೆ. ದಾನ್ಲೆ ಪಾಳಿ ಹಚ್ಚಾಕತ್ತಾರ. ಮುಂಜಾನೆ 5 ಗಂಟೆಗೆ ಪಾಳಿ ಹಚ್ಚಿದವರು ಸಾಕಷ್ಟು ಜನ. ಇದು ಮೊದಲ ಚೀಟಿ ತೆಗಿಲಾಕ 1 ತಾಸು 8 ದಿವಸ ಹಿಂದೆ ನಾವು ನಂಬರ್ ಹಚ್ಚಿದ್ವಿ. ಮನೆ ತನಕ ಟಾಕಿ ಬಂದಿಲ್ಲ. ಆದ್ರೂ ನಾವು ಬಂದು ಕಿಸಿ ಕೆಲಸ ಬಿಟ್ಟು ಅಂಗಡಿ ಬಂದ್ ಮಾಡಿ ಎಲ್ಲ ಕೆಲಸ ಬಿಟ್ಟು ಬಂದು ಪಾಳಿ ಹಚ್ಚಿವಿ. ಒಂದು ಮುಂಜಾನೆ 9 ಬಂದೀವಿ. ಚೀಟಿ ತೆಗಿಲಾಕಿ 2 ತಾಸು ಪಾಳಿ ಹಚ್ಚಬೇಕು. ಟಾಕಿ ತಗೋಲಾಕಿ 2 ತಾಸು ಪಾಳಿ ಹಚ್ಚಬೇಕು. ಮನೆ ತನಕ ಟಾಕಿ ಬಂದು ಕೊಡ್ಲಾಕ ತಯಾರಿಲ್ಲ. 2 ವಾರ ಆಯಿತು. ನಂಬರ್ ಹಚ್ಚಿದ್ರೆ ಮತ್ತೆ ನಂಬರ್ ಹಚ್ಚ್ರಿ ಅನ್ಲಾಗತ್ತಾರೆ. ಮತ್ತು ಈಗ ಇನ್ನೂ ನಮ್ಮ ಟಾಕಿ ಅಷ್ಟಾದ್ರೂ ಇನ್ನೂ 1-2 ತಾಸು ಆಗ್ತೈತೆ ರೀ. ಬಡ ಟಾಕಿನೂ ಬರಾಗತ್ತಿಲ್ಲ ಇಲ್ಲಿ. ಒಂದು ಈ ಸಮಸ್ಯೆ ಏನಂದರೆ ಗ್ಯಾಸ್ ಶಾರ್ಟೇಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.